ಎಲ್ಲರಿಗೂ ಓಂ ಶಾಂತಿ. ಈ ದಿವಸಿನ ಶುಭ ದಿವಸಿನ ಎಲ್ಲರಿಗೂ ಶುಭಾಶಯಗಳು. ಇವತ್ತು ನಾವು ಏನು ಮಾಡ್ಲತ್ತಿದ್ದೀವಿ ಅಂದ್ರೆ ಮಸಾಲೆ ಅನ್ನ ಮಾಡ್ಲತ್ತಿದ್ದೆವು. ಮಸಾಲೆ ಅನ್ನ ಮಾಡಬೇಕಾದ್ರೆ ಮೊದಲು ಏನು ಮಾಡಬೇಕಪ್ಪ ಅಂದ್ರೆ ಈಗೇನು ಮಾಡಿ ಅಕ್ಕಿ ತೊಗೊಳ್ರಿ. ಅಕ್ಕಿನ ಎಷ್ಟು ತೊಗೊಳ್ತೀವಿ ಅಂದ್ರೆ 2 ವಾಟಿ ಅಕ್ಕಿ ತೊಗೊಳ್ತೀವಿ. ಇದು 2 ವಾಟಿ ಅಕ್ಕಿ ತೊಗೊಂಡು ಈಗ ಏನು ಮಾಡೋಣ, ಈ ಅಕ್ಕಿಗೆ ಸ್ವಚ್ಛ ತೊಳ್ಕೊಂಡ್ರಿ, ನೀರು ಹಾಕ್ಕೊಂಡು ಸ್ವಚ್ಛ ತೊಳ್ಕೊಂಡ್ರಿ. ಮತ್ತು ಅದ್ರಾಗ ಏನು ಮಾಡೋದು, ಅಕ್ಕಿಯನ್ನು ಹಾಕೊಳ್ಳ ತೊಗರಿ ಬೇಳೆ ಕಾಳು ಹಾಕೊಳ್ಳೋದ್ರಿ. ಅವನು ಏನಂತ ಈಗ ಸ್ವಚ್ಛ ಆಗ್ತವ್ರಿ ನೀರಾಗ. ಈ ರೀತಿಯಾಗಿ ಸ್ವಚ್ಛಗೆ ತೊಳ್ಕೊಂಡ್ರಿ. 1-2-3 ಸಲ ತೊಳ್ಕೊಳ್ಬೇಕು. ಈಗ ಏನು ಮಾಡೋಣ, ಅನ್ನಕ್ಕೆ ಪಾಣಿ ಕೊಡೋಣ್ರಿ. ಪಾಣಿ ಕೊಡ್ಬೇಕು ಮೊದಲು ಏನು ಕುಕ್ಕರ್ದಾಗ ಅನ್ನ ಮಾಡ್ಕೊರಿ. ಕುಕ್ಕರ್ದಾಗ ಮಾಡ್ಕೊರಿ, ಒಲೆ ಮೇಲೆ ಬೊಗಣ್ಯಾಗ ಮಾಡ್ಕೊಬೋದು ರೀ. ಈಗ ಏನು ಮಾಡೋಣ, ಪಾಣಿ ಹಾಕಕ್ಕೆ ಮೊದಲು ಏನು ಮಾಡೋಣ, ಜೀರಿಗೆ ಹಾಕ್ಕೊಂಡ್ರಿ. ಜೀರಿಗೆ ಹಾಕೊಂಡ್ರೆ ಚೂಡಿ ಏನು ಮಾಡೋದು, ಸಾಸಿವೆನ ಹಾಕೊಂಡ್ರಿ ಇಟ್ಟಿರಲ್ಲ. ಅವು ಏನು ಮಾಡಿರಿ, ಅವು ಚಟ ಅನ್ನೋತಕ್ಕ ಏನು ಮಾಡಬೇಕು, ಒಂದು ಸ್ವಲ್ಪ ಗರಂ ಹಾಕೋತಕ್ಕೆ ಬಿಡಬೇಕು. ಯಾವಾಗ ಅವು ಏನು ಮಾಡ್ತದೆ, ಚಟಲಕ್ಕೆ ಚಾಲೂ ಮಾಡ್ತಾವ್ರಿ. ಕಾವಾಗನ ಏನು ಮಾಡ್ಬೇಕ್ರಿ, ಯಾಕೆ ಎಣ್ಣೆ ಹಾಕೊಳ್ಳೋದ್ರಿ. ನಮಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕೊಳ್ಳೋದ್ರಿ. ಎಣ್ಣೆ ಕಾವಾಗ್ಲಿಕ್ಕೆ ಬಿಡೋದ್ರಿ. ಈಗ ಏನು ಮಾಡಿದಾಗ ಎಣ್ಣೆ ಗರಂ ಆಗೋಣ, ಕರಿಬೇವು ಹಾಕೋರಿ. ಕರಿಬೇವು ಹಾಕೊಂಡ್ರೆ ಅದ್ರೊಳಗಡೆ ಏನು ಮಾಡಿರಿ, ಹಸಿ ಮೆಣಸಿನ್ಕಾಯಿ ಹಾಕೋರಿ. ಹಸಿ ಮೆಣಸಿನ್ಕಾಯಿ ಹಾಕೊಂಡು ಏನು ಮಾಡಬೇಕು, ನಾವು ಟಮಾಟೆ ತೊಳ್ಕೊಂಡಿರ್ತೀವಲ್ಲ, ಟಮಾಟೆ ಹಾಕೋರಿ. ಟಮಾಟಿ ಮತ್ತು ಬಟಾಟಿ ಇವೆಲ್ಲ ಏನು ಈ ರೀತಿ ಏನು ಮಾಡೋದು, ತಿರುಗಿ ಹಾಕೋರಿ. ಕಡಿಸಿ ಹಾಕೋದು. ಅದ್ರ ಜೋಡಿ ಏನು ಹಾಕೋದ್ರಿ, ಶೇಂಗಾ ಹಾಕೋದು, ಹಸಿ ಶೇಂಗಾ ಹಾಕೋದು. ನಿಮಗೆ ಎಷ್ಟು ಬೇಕು ನೋಡಿ, 1 ವಾಟಿ ಹಸಿ ಶೇಂಗಾ ಹಾಕೋದ್ರಿ. ಅದಕ್ಕೆ ಸ್ವಲ್ಪ ಬಿಡೋದ್ರಿ. ಶೇಂಗಾ ಹಾಕೊಂಡ್ರಿ. ಅದ್ರ ಜೋಡಿ ಏನು ಮಾಡೋದ್ರಿ, ಈಗ ಮನೆಯೊಳಗೆ ಹೆಸರು ಬೇಳೆ ಇದ್ರಂದ್ರೆ ಹೆಸರು ಬೇಳೆ ಹಾಕೋದ್ರಿ. ನೋಡಿರಿ, 1 ಅರ್ಧ ವಾಟಿ ಆಗುತ್ತೋ ಹೆಸರು ಬೇಳೆ ಹಾಕೋದ್ರಿ. ಹೆಸರು ಬೇಳೆ ಏನಾದ್ರೂ ನಮ್ಮ ಶರೀರಕ್ಕೂ ಚಲೋ ಅದ್ರಿ. ಅದ್ರ ಜೊತೆ ಏನು ಮಾಡೋದ್ರಿ, ಏಲಕ್ಕಿ ಹಾಕೋದ್ರಿ. 2 ಕಿಂವ 3 ಏಲಕ್ಕಿ ಹಾಕೋದ್ರಿ. ಏಲಕ್ಕಿ ಹಾಕ್ಕೊಂಡ್ರಿ. ಲವಂಗ 4 ಹಾಕೊಳ್ಳೋದ್ರಿ. ಲವಂಗ, ಮೆಣಸು ಇವೆಲ್ಲ ಏನು ಮಾಡೋದ್ರಿ, ಮಸಾಲ ಹಾಕೊಳ್ಳೋದ್ರಿ. ಮತ್ತು ಪತ್ರಿನೂ ಹಾಕೊಳ್ಳೋದ್ರಿ. ಎಲ್ಲ ಏನು ಮಾಡೋದ್ರಿ, ಪಾಣ್ಯದಾಗ ಹುರ್ಕೊಳ್ಳೋದ್ರಿ ಒಂದು ಸ್ವಲ್ಪ. ಈಗ ಏನು ಮಾಡಿರಿ, ಮನ್ಯಾಗಿದ್ರೆ ಹಿಂಗೆ ಹಾಕೋಬೋದ್ರಿ. ಹಿಂಗಿಗೆ ಏನಾಗ್ತದೆ ರೀ, ಟೇಸ್ಟಿ ಬರ್ತದೆ ಹಿಂಗೆ ಹಾಕೊಂಡೇವಂದ್ರೆ. 1 ಚಮಚ ಆಗೋಷ್ಟು ಹಿಂಗೆ ಹಾಕೊಳ್ಳೋಣ್ರಿ. ಹಿಂಗೆ ಹಾಕ್ಕೊಂಡ್ರೆ ಮತ್ತು ಏನು ಮಾಡಿರಿ, ಅನ್ನದ ಮಸಾಲೆ ಇರ್ತದಲ್ಲ ರೀ, ಆ ಮಸಾಲೆನೂ ಹಾಕೋಬೋದ್ರಿ ನೀವು. ನೋಡಿರಿ, 1 ಅರ್ಧ ಚಮಚ ಅಷ್ಟು ಮಸಾಲೆ ಹಾಕ್ಕೋತೀನಿ ರೀ. ಹಂಗೆ ಏನು ಮಾಡ್ಬೇಕು ರೀ, ಕೈ ಆಡ್ಸ್ಕೋತ ಇರಬೇಕು ರೀ. ಈಗ ಏನು ಮಾಡೋಣ ರೀ, ಅರಿಶಿಣ ಹಾಕೊಂಡ್ರಿ. ನೋಡಿರಿ, 1 ಚಮಚ ಆಗೋಷ್ಟು ಅರಿಶಿಣ ಹಾಕೊಂಡ್ರಿ. ಹಂಗೆ ಆಡ್ಸ್ಕೋತಿ. ಈಗ ಏನು ಮಾಡೋಣ ರೀ, 1 ಅರ್ಧ ಆಗಟ್ಟು ನಿಂಬಿಕಾಯಿ ರಸ ಹಾಕೊಂಡ್ರಿ. ನಿಂಬಿಕಾಯಿ ರಸ ಹಾಕೊಳ್ಳೋದ್ರಿಂದ ಏನಾಗ್ತದೆ ರೀ, ಅನ್ನ ಉದುರು ಆಗ್ತದೆ ಮತ್ತು ಟೇಸ್ಟಿನೂ ಆಗ್ತದೆ ರೀ. ಈಗ ಏನು ಮಾಡೋಣ ರೀ, ರುಚಿಗೆ ತಕ್ಕಂತೆ ಉಪ್ಪು ಹಾಕೊಳ್ಳೋಣ್ರಿ. ಉಪ್ಪು ಹಾಕ್ಕೊಂಡ್ವಿ. ಈ ರೀತಿ ಮಿಕ್ಸ್ ಮಾಡ್ಕೋಬೇಕ್ರಿ ಎಲ್ಲ ಕೂಡ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ, ಎಲ್ಲ ಥರ ಮಸಾಲೆ ಕೂಡಿಸಿ ಮಿಕ್ಸ್ ಮಾಡ್ಕೋಬೇಕು. ಈಗ ಏನು ಮಾಡೋಣ ರೀ, ಎಣ್ಣತ್ತು ನೆನೆಕ್ಕೆ ಅಕ್ಕಿ ಇಟ್ಟಿವಲ್ಲ, ಅವಕ್ಕೆ ನೀರು ಹಾಕಿ ಅವು ಈಗ ಇದರ ಪಾಣ್ಯಾಗ ಹಾಕೊಳ್ಳೋಣ್ರಿ. ಕಾಸು ಥೋಡೆ ಮಾಡ್ಕೊತು ಪಾಣ್ಯಾಗ ಹಾಕೊಂಡ್ಬಿಡ್ರಿ. ಈ ರೀತಿ ಹಾಕೊಂಡ್ಬೇಕು. ಒಂದು ಸ್ವಲ್ಪ ಅಕ್ಕಿಗೆ ಏನು ಮಾಡ್ಕೊಳ್ಳೋಣ್ರಿ, ಹುರ್ಕೊಳ್ಳೋಣ್ರಿ. ಒಂದು ಸ್ವಲ್ಪ ನಿಂತಿರ್ವಿ, ಗ್ಯಾಸ್ ಫುಲ್ಲಿಟ್ಟು ಒಂದು ಸ್ವಲ್ಪ ಅಕ್ಕಿಯನ್ನು ಸ್ವಲ್ಪ ತುಸು ಅಷ್ಟೇ ಬೆಚ್ಚಗೆ ಮಾಡ್ಕೊಂಡು ಏನು ಮಾಡೋಣ್ರಿ, ನೀರು ಹಾಕೊಳ್ಳೋಣ್ರಿ. ನೀರು ಹಾಕೊಂಡ್ರಿ. ಈಗ ನೀರು ಎಷ್ಟು ಹಾಕೋಕೆ ನೋಡ್ರಿ, ನೀವು ಒತ್ತಿರ್ಬೇಕ್ರಿ. ನೋಡ್ರಪ್ಪ, ಇವ್ರೇನು ಅಂದಾಜು ಹಾಕೊಳ್ತಾರೆ ನೀರನ್ನ, ಅಂದಾಜು ಹಾಕೊಳ್ತಿದ್ರನ್ನ ಕರೆಕ್ಟಾಗಿ ಹಾಕೊಳ್ತಿದ್ದಾರೆ. ಈಗ ನೋಡಿರಿ, ಅಚಾನಕ್ ನಾವು ಹಿಂಗೆ ಕೈ ಹಚ್ಚಿದ್ರು ಎಷ್ಟು ಬರೋಕೆ ರೀ, ಇಷ್ಟು ಕರೆಕ್ಟ್ ಈ
ಎರಡನೇ ಬಟ್ಟಿಗೆ ಏನು ಕಾಚಿರ್ತದೆ ಇಲ್ಲಿ ತನಕ ನೀರು ಇರ್ಬೇಕು ರೀ. ಇದ್ರೊಳಗೆ ಇಷ್ಟು ನೀರು ಕರೆಕ್ಟ್ ಆತಾವ್ರಿ. ನಾವು ಬಟ್ಲೆ ಅಳದು ಗರ್ಜಿರಲ್ಲ ರೀ. ಇಷ್ಟು ಕರೆಕ್ಟ್ ನೀರು ಹಾಕ್ಕೊಂಡೇವಲ್ಲ ರೀ. ಇದು ನೋಡಿರಿ ಕಾಚಿರ್ತದೆ, ಇಷ್ಟು ನೀರು ಹಾಕೊಳ್ಳೋದು ರೀ. ಇದ್ರ ಮುಂದಿಷ್ಟು ಇಡ್ಲಿ ಬರೋಟ ನೀರು ಇರ್ಬೇಕು ನಮ್ಗೆ ಅನ್ನದಾಗ, ಅಂದ್ರೆ ಕರೆಕ್ಟ್ ಅನ್ನ ಆಗ್ತದೆ ನಮಗೆ. ನೋಡಿರಿ ಈ ರೀತಿ ಹಿಂಗೆ ತಿರುವಾಗಿ ಹಾಕೋಬೇಕು ರೀ ಕಡ್ಚಿಲೆಲ್ಲ. ಯಾಕಂದ್ರೆ ಉಪ್ಪೆಲ್ಲ ಏನು ಮಾಡಿದ್ರೆ ಎಲ್ಲ ನೀರಾಗೆಲ್ಲ ಆಗ್ತದೆ. ಈ ರೀತಿಯಾಗಿ ಮಾಡ್ಕೊಂಡು ಏನು ಮಾಡೋಣ ರೀ, ಮೇಲೆ ಢಕ್ಕಣ ಹಾಕೊಳ್ಳೋಣ ರೀ. ನೋಡಿರಿ ಈ ರೀತಿಯಾಗಿ ಮೇಲೆ ಇದಕ್ಕೆ ಮುಚ್ಚಿಬಿಡೋಣ ರೀ. ಕುಕ್ಕರ್ಗೆ ಢಕ್ಕಣ ಹಾಕ್ಕೊಂಡು ಈಗ 3 ಶಿಟ್ಟಿ ಆಗೋತಕ್ಕೆ ಏನು ಮಾಡಿರಿ, ಮೀಡಿಯಮ್ ಮುದಾಗಿಟ್ಟು ಗ್ಯಾಸ 3 ಶಿಟ್ಟಿ ಆಗೋತಕ್ಕೆ ಚಾಲು ಇಡೋಣ ರೀ. ಏನು ಮಾಡೋಣ, ಒಂದು ಸಣ್ಣದೊಂದು ಪ್ಲೇಟು ಇದು ಬೊಗೊಂಡು ಇಟ್ಕೊಂಡು ಅದಕ್ಕೆ ಏನು ಮಾಡೋಣ, ಒಂದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕೋರಿ. ತುಪ್ಪ ಇದ್ರೆ ತುಪ್ಪ ಹಾಕೊಂಡು, ಇಲ್ಲದ್ರೆ ಎಣ್ಣೆನೂ ನಡೀತಾರೆ ಹಾಕೊಂಡ್ರೆ. ಹಾಕೊಂಡ್ಬಿಟ್ಟು ಏನು ಮಾಡೋಣ, ಈಗ ಏನಿದು ನಾವು ಅಂತೆ ಕಾಜು ಇರ್ತಾವಲ್ಲ, ಸ್ವಲ್ಪ ಕಾಜು ಹುರ್ಕೊಳ್ಳೋಣ್ರಿ ಈ ರೀತಿಯಾಗಿ. ನೋಡಿ ಈ ರೀತಿಯಾಗಿ ಲಾಲ್ ಕಲರ್ ಆಗೋದಕ್ಕೆ, ಸ್ವಲ್ಪ ಲಾಲ್ ಕಲರ್ ಆಗೋದಕ್ಕೆ ಹುರ್ಕೊಳ್ಳೋಣ್ರಿ. ಈಗ ಏನು ಮಾಡೋಣ, ಗ್ಯಾಸ್ ಆಫ್ ಮಾಡೋಣ್ರಿ. ನೋಡಿರಿ ಯಾವಾಗಲೂ ಮಾಡೋಕ್ಕಾಗ ಏನು ಮಾಡ್ಬೇಕು ರೀ, ಅಡುಗೆ ಮನ್ಯಾಗ ಶಾಂತದಿಂದ ಇರ್ಬೇಕು ರೀ. ಮನಸ್ಥಿತಿ ಹೆಂಗೆ ಇರ್ಬೇಕು ರೀ, ಶಾಂತಿ ಇರ್ಬೇಕು ರೀ. ಹಿಂಗೆ ಅಡುಗೆ ಮಾಡೋಕ್ಕೊಳಗೆ ಶಾಂತಿ ಇದ್ದ ಕಳೆಗೆ ಏನಾಗ್ತದೆ ರೀ, ಅಡುಗೆ ಮಾಡೋಕ್ಕೊಳಗೆ ಶಾಂತಿ ಇದೆ ಅಂದ್ರೆ ಮನಸ್ಥಿತಿ ಶಾಂತಿ ಇದೆ ಅಂದ್ರೆ ಉಂಡೋರ ಸ್ಥಿತಿನ ಹೆಂಗಿರ್ತದೆ ರೀ, ಶಾಂತಿ ಇರ್ತದೆ ರೀ. ಮೊದಲು ಹೇಳ್ತಾರಲ್ವ ಹಿಂದಕ್ಕೆ ನೋಡಿ ಶಾಸ್ತ್ರ ಪುರಾಣದಾಗ ಹೇಳ್ತಿರ್ತಾರೆ ರೀ, ಜೈಸ ಅನ್ನು ವೈಸಾ ಮನ್ ಅಂತಂದು. ಅಂದ್ರೆ ಹಿಂಗೆ ಹೇಳಲ್ಲ ರೀ, ಜೈಸ ಅನ್ನು ವೈಸಾ ಶರೀರ ಹೇಳಲ್ಲ ರೀ, ಜೈಸ ಅನ್ನು ವೈಸಾ ಮನ್ ಅಂತಂದು ಹೇಳ್ತಾರೆ. ಅದಕ್ಕೆಲ್ಲ ಏನು ಮಾಡಿದ್ರೆ ಅಡುಗೆ ಮಾಡೋಕೆ ಯಾವಾಗಲೂ ಶಾಂತ ಶುದ್ಧ ಮನಸ್ಸಿನಿಂದ ಅಡುಗೆ ಮಾಡ್ಬೇಕು ರೀ. ದುಃಖಿಯಾಗಿ ನಾರಾಜಾಗಿ ಯಾರ ಮೇಲೆ ಈರ್ಷ್ಯ ಸಿಡಿಪಿಡಿ ಮಾಡ್ಕೋತ ಏನು ಮಾಡಿದ್ರಿ, ಅಡುಗೆ ಮಾಡಬಾರ್ದು ರೀ. ಯಾವಾಗಲೂ ಏನು ಮಾಡ್ಬೇಕು ರೀ, ಅಡುಗೆ ಶಾಂತ ರೀತಿಯಿಂದ ಇದ್ದು ಏನು ಮಾಡ್ಬೇಕು ರೀ, ಮನಸ್ಸಿಗೆ ಶಾಂತಿ ಇಟ್ಕೋಬೇಕು ರೀ. ಭಲೆ ನಾವು ಬಾಯಿಲಿಂದ ಶಾಂತಿ ಇರ್ತೀವಿ ಖರೆ ಮನಸ್ಸು ಶಾಂತಿ ಇರಬೇಕಾದ್ರೆ ಏನು ಮಾಡ್ಬೇಕು ರೀ, ಪರಮಾತ್ಮ ನೆನಪು ಮಾಡ್ಬೇಕು ರೀ. ನೋಡಿರಿ ಅಡುಗೆ ಮನೆ ಬರೋಕಾಗ ಏನು ಮಾಡ್ಬೇಕು ರೀ, ಒಂದು ಭಜನ ಕೀರ್ತನ ಭಕ್ತಿ ಗೀತೆಗಳು ಹಚ್ಬೇಕು ರೀ. ನಾವು ಏನು ಮಾಡ್ತೀರಿ, ಮೊಬೈಲ್ದಾಗ ಅದು ನೋಡ್ಕೋತು, ಪಿಕ್ಚರ್ ನೋಡು, ಧಾರಾವಾಹಿ ನೋಡು, ಯಾರು ನೋಡ್ಕೋತ ಮಾಡ್ಕೋತ ಅಡುಗೆ ಮಾಡಿ ಅಂದ್ರೆ ಏನು ಮಾಡ್ತದೆ ರೀ, ನಾವು ಯಾವ ರೀತಿಯಾಗಿ ಮನಸ್ಥಿತಿಯಿಂದ ಅಡುಗೆ ಮಾಡಿದ್ವು ಅದೇನು ಮಾಡ್ತಾರೆ, ನಾವು ಮಾಡೋ ಅಡುಗೆದಲ್ಲಿ ಇರ್ತದೆ. ಮತ್ತು ಉಂಡೋರು ಏನಾಗ್ತದೆ ಅದೇ ಪರಿಸ್ಥಿತಿ ಭಾವನೆಗಳು ಅದರದಿಂದೆ ತಯಾರಾಗ್ತಿರ್ತವೆ ರೀ. ಅದಕ್ಕೆಲ್ಲ ಏನು ಮಾಡ್ಬೇಕು, ನಾವು ಅಡುಗೆ ಮಾಡೋ ಸ್ಥಿತಿ ಹೆಂಗಿರ್ಬೇಕು ರೀ, ಶಾಂತ ಮತ್ತು ಪರಮಾತ್ಮ ನೆನಪದಾಗಿದ್ದು ಖುಷಿದಿಂದ ಶಾಂತಿಯಿಂದ ಮಾಡಿದೆವಂದ್ರೆ ಉಂಡೋರು ಏನು ಮಾಡ್ತಾರೆ ರೀ, ಪರಿವರ್ತನೆ ಆಗ್ತದೆ. ಮತ್ತು ಮನೆಯೂ ಏನಾಗ್ತದೆ, ಸ್ವರ್ಗ ಆಗ್ತದೆ ರೀ. ಮನೆಯೂ ಶಾಂತ ಆಗ್ತದೆ ರೀ. ಮನ್ಯಾಗ ಎಲ್ಲ ಪರಿವಾರೆಲ್ಲ ಏನಾಗ್ತದೆ ರೀ, ಶಾಂತಿ ಆಗ್ತದೆ ರೀ. ನೋಡಿರಿ ಈಗ ಕುಕ್ಕರ್ ಸೀಟಿ ಕೊಡ್ತಲ್ಲ, ಎಲ್ಲ ಆರ್ದ ಬಳಕೆ ಏನು ಮಾಡೋಣ ರೀ, ಈಗ ಅನ್ನ ತೆಗೀನಿ. ಏನು ಮಾಡೋಣ, ಅನ್ನ ತೆಗೆದು ನೋಡೋಣ ಹೆಂಗೆ ಆಗ್ತಂದು. ಸೀಟಿ ಎಲ್ಲ ಬಿಡೋಣ, ಆರನ ಏನು ಮಾಡೋಣ, ಅನ್ನ ನೋಡಿ ವಾವ್ ಎಷ್ಟು ಚೆನ್ನಾಗಾಗ್ಯದಲ್ವ. ನೋಡಿರಿ ಮಸ್ತ್ ಆಗ್ಯದಲ್ಲ. ಅದೇನು ನಾವು ಈಗ ಕಾಜು ಹುರ್ಕೊಂಡಿದ್ವಲ್ಲ, ಅದೇನು ಮಾಡೋದು ಈಗ ಇದ್ರಾಗ ಹಾಕಿಬಿಡೋದು. ಕಾಜು ಏನು ಮಾಡೋದು ಇದ್ರಾಗ ಹಾಕ್ಕೊಂಡು ತಿರುವಿ ಹಾಕೋದ್ರಿ. ಮಸ್ತ್ ಆಯ್ತು ನೋಡಿರಿ, ಎಷ್ಟು ಚೆನ್ನಾಗಾಗ್ಯದಲ್ವ. ಈ ರೀತಿಯಾಗಿ ಮಸಾಲೆ ಭಾತ್ ಮಾಡ್ಬೋದು ರೀ. ಮಸಾಲನ್ನ ಮಾಡೋಕೆ ಏನು ಮಾಡೋದು, ಎಲ್ಲನೂ ಮೆಜರ್ಮೆಂಟ್ ಮಾಡೋದು ರೀ. ನೀರು ಮತ್ತು ಅಕ್ಕಿ ತೊಗೊಂಡು ಚೆನ್ನಾಗಾಗ್ತದೆ. ಎಲ್ಲರಿಗೆ ರೆಸಿಪಿ ಇಷ್ಟ ಆದರೆ, ನನ್ನ ರೆಸಿಪಿ ಇಷ್ಟ ಆದರೆ ಏನು ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಓಕೆ, ಓಂ ಶಾಂತಿ.